ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತು ಮಾಡ್ತಾ ಇರೋದು ಶಾವಿಗೆ ಉಪ್ಪಿಟ್ಟು. ಮಾಡೋಕ್ಕೆ ನೋಡಿ ಶಾವಿಗೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದ್ಮೇಲೆ ಶಾವಿಗೆನ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕೋದು ನೋಡೋಣ ಬನ್ನಿ. ನೋಡಿ ಇವಾಗ ನಾನು ಶಾವಿಗೆ ಹಾಕಿ ಎಣ್ಣೆ ಹಾಕಿದ್ದೀನಿ. ಇವಾಗ ಇದು ಕುದಿಸ್ಕೋಬೇಕು. ಈ ಕಡೆ ಕಡಾಯಿಗೆ ಎಣ್ಣೆ ಹಾಕಿ ಕಡಲೆ ಬೀಜ ಕಡಲೆಪಪ್ಪು ಹಾಕಿದ್ದೀನಿ. ಇವಾಗ ಕರಿಬೇವು ಸಾಸಿವೆ ಜೀರಿಗೆ ಹಾಕಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಹಾಕಬೇಕು. ನೋಡಿ ನಾನು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಬೇಕು, ಸಿಹಿಯಾಗಿರ್ತದೆ ಉಪ್ಪಿಟ್ಟು. ಇವಾಗ ಉಪ್ಪು ಅರಿಶಿಣ ಪುಡಿ ನೋಡಿ, ಉಪ್ಪು ಅರಿಶಿಣ ಪುಡಿ ಹಾಕಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನೋಡಿ, ಇಲ್ಲಿ ಶಾವಿಗೆ ಕುದಿತಾ ಇದೆಯಲ್ಲ, ಇದನ್ನು ಈಗ ನೀರೆಲ್ಲ ಸೇರಿಸ್ಕೊಂಡು ತಕ್ಕೋಬೇಕು. ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು.